ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆಂಡ್ರಾಯ್ಡ್ ನ ಹೊಸ ವರ್ಷನ್ 12 ಬಂದೇ ಬಿಡ್ತು. ಆದ್ರೆ ಈ ಸರಿ ಫುಲ್ ಚೇಂಜ್ ಜೊತೆಗೆ ಬಂದಿದೆ. ಸಾಮಾನ್ಯವಾಗಿ ಹಳೆ ವರ್ಷನ್ ಗಳಲ್ಲಿ ನೋಡಿದ್ರೆ ಒಂದು ವರ್ಷನ್ ಇಂದ ಇನ್ನೊಂದು ವರ್ಷನ್ಗೆ ಅಂತ ಮೇಜರ್ ಚೇಂಜಸ್ ಯಾವುದು ಕಾಣಿಸ್ತಿರ್ಲಿಲ್ಲ. ಆದ್ರೆ ಈಗ ಪ್ರತಿಯೊಂದು ಆಸ್ಪೆಕ್ಟ್ ನಲ್ಲೂ ಕಂಪ್ಲೀಟ್ ಚೇಂಜ್ ಜೊತೆ ಬಂದಿದೆ. ಒಂದು ಕಂಪ್ಲೀಟ್ ಡಿಫರೆಂಟ್ ಓಎಸ್ ಅನ್ನೇ ಕಾಣಬಹುದು. ಸೊ ಎಲ್ಲದನ್ನು ನೋಡೋಣ, ಏನಿದೆ ಏನಿಲ್ಲ ಪ್ರತಿಯೊಂದನ್ನು ಇವತ್ತು ತಿಳ್ಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಮೊದಲನೇ ಸಲ ನೋಡ್ತಾ ಇದ್ರೆ ನಾನು ನಿಮಗೆ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ ಗಳಾಗಿರ್ಬೋದು, ಪ್ರಾಡಕ್ಟ್ ಅನ್ಬಾಕ್ಸಿಂಗ್, ರಿವ್ಯೂಸ್, ಹೀಗೆ ಇನ್ನು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಮುಂದೆ ತರೋಕೆ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಅದರಿಂದ ಮುಂದೆ ನಾನು ಯಾವುದೇ ವಿಡಿಯೋ ಮಾಡಿದ್ರು ಮೊದಲು ನಿಮ್ಗೆ ಗೊತ್ತಾಗುತ್ತೆ. ಇನ್ನು ತಡ ಮಾಡೋದ್ ಬೇಡ. ನಾನ್ ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ದೀರಾ ಟೆಕ್ಕಿ ಗೌಡ್ರು. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಆಂಡ್ರಾಯ್ಡ್ 12 ವರ್ಷನ್ ನೋಡಿದ್ರೆ ಇದು ಆಂಡ್ರಾಯ್ಡ್ ಏನಾ ಅಥವಾ ಬೇರೆ ಓಎಸ್ ಅಂತ ಕನ್ಫ್ಯೂಸ್ ಆಗುತ್ತೆ. ಅಷ್ಟೊಂದು ಚೇಂಜ್ ಇದೆ. ಇನ್ನು ಹೋಮ್ ಸ್ಕ್ರೀನ್ ಇಂದಾನೆ ಸ್ಟಾರ್ಟ್ ಮಾಡೋದಾದ್ರೆ ಹೋಮ್ ಸ್ಕ್ರೀನ್ ನಲ್ಲೇ ನೋಟಿಫಿಕೇಶನ್ ಸ್ಲೈಡ್ ಬಾರ್ ನಿಂದಾನೆ ಕಂಪ್ಲೀಟ್ ಚೇಂಜ್ ಅನ್ನ ಕಾಣಬಹುದು. ಎಲ್ಲ ಡಿಫ್ರೆಂಟ್ ಇದೆ. ಯಾವುದೋ ಬೇರೆ ಯೂಸರ್ ಇಂಟರ್ಫೇಸ್ ನ ಯೂಸ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಕಲರ್ಸ್ ಆಗ್ಲಿ, ಫಾಂಟ್ಸ್ ಆಗ್ಲಿ, ಐಕಾನ್ಸ್ ಗಳಾಗ್ಲಿ ಪ್ರತಿಯೊಂದು ಚೇಂಜ್ ಇದೆ. ಎಲ್ಲ ಮಾಡರ್ನ್ ಆಗಿ ಕಾಣ್ತಾ ಇದೆ. ಇನ್ನೊಂದು ಹೊಸ ಚೇಂಜ್ ಅನ್ನು ನೋಡೋದಾದ್ರೆ ಇದರಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಪರ್ಸನಲೈಸ್ ಕೂಡ ಮಾಡ್ಕೋಬಹುದು. ಸಾಕಷ್ಟು ರೆಡಿ ವಾಲ್ ಪೇಪರ್ ಗಳು ಕೂಡ ಸಿಗ್ತಾ ಇದೆ. ಸೊ ಯಾವಾಗ್ಲೂ ಇಷ್ಟೊಂದು ಕಸ್ಟಮೈಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಸಾಮಾನ್ಯವಾಗಿ ಈ ತರ ಕಸ್ಟಮೈಸೇಷನ್ ಗಳು ರೆಡ್ಮಿ ಫೋನ್ ಗಳಲ್ಲಿ ಚೇಂಜ್ ಮಾಡೋಕೆ ಸಿಗ್ತಿತ್ತು. ಆದ್ರೆ ಈಗ ಈ ಆಂಡ್ರಾಯ್ಡ್ 12 ನಲ್ಲೇ ಅದಕ್ಕಿಂತ ಜಾಸ್ತಿನೇ ಸಿಗ್ತಾ ಇದೆ. ನೀವು ಒಂದು ವಾಲ್ ಪೇಪರ್ ಚೇಂಜ್ ಮಾಡಿದ್ರೆ ಸಾಕು, ಅದಕ್ಕೆ ತಕ್ಕಂತೆ ಇಡೀ ಥೀಮೇ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಸೊ ಐಕಾನ್ ಗಳು, ಫಾಂಟ್ ಗಳು ಪ್ರತಿಯೊಂದು ಆಟೋಮೆಟಿಕ್ ಆಗಿ ಚೇಂಜ್ ಆಗಿರುತ್ತೆ. ಸೊ ನೀವು ಮತ್ತೆ ಥೀಮ್ಸ್ ಅನ್ನ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಇಷ್ಟ ಇರೋ ವಾಲ್ ಪೇಪರ್ ನ ಚೇಂಜ್ ಮಾಡಿದ್ರೆ ಸಾಕು. ಸೊ ಸದ್ಯಕ್ಕೆ ಇದಿನ್ನು ಡೆವಲಪ್ಮೆಂಟ್ ಸ್ಟೇಜ್ ನಲ್ಲಿ ಇದೆ. ಸೊ ಈಗ ಬೀಟಾ ವರ್ಷನ್ ಮಾತ್ರ ಸಿಗ್ತಾ ಇರೋದು. ಅಫಿಷಿಯಲ್ ಆಗಿ ಮೇ ಬಿ ಜೂನ್ ಜುಲೈ ನಲ್ಲಿ ಸಿಗಬಹುದು. ಸೊ ಈಗ ನೀವು ನೋಡ್ತಿರೋದು ಕೂಡ ಡೆವಲಪ್ಮೆಂಟ್ ಸ್ಟೇಜ್ ನಲ್ಲಿ ಇರುವಂತಹ ಓಎಸ್. ಅದು ಗೂಗಲ್ ನ ಪಿಕ್ಸೆಲ್ 3 ನಲ್ಲಿ ಇನ್ಸ್ಟಾಲ್ ಮಾಡಿರೋದು. ಸೊ ಅದು ಸ್ವಲ್ಪ ಹಳೇದಾಯ್ತು. ಸೊ ಈಗ ನೀವೇನಾದ್ರೂ ಇನ್ನು ಲೇಟೆಸ್ಟ್ ಮೊಬೈಲ್ ಗಳಲ್ಲಿ ಏನಾದ್ರೂ ಇನ್ಸ್ಟಾಲ್ ಮಾಡಿ ನೋಡಿದ್ರೆ ಬಹುಶಃ ಇನ್ನೂ ಜಾಸ್ತಿ ಫೀಚರ್ಸ್ ನೇ ಕಾಣಬಹುದು. ಹಾಗೆ ಇನ್ನೊಂದು ವಿಷಯ, ಸಾಮಾನ್ಯವಾಗಿ ಹೊಸ ಆಂಡ್ರಾಯ್ಡ್ ವರ್ಷನ್ ಗಳು ಬಂದಾಗ ಸ್ಟಾರ್ಟಿಂಗ್ ನಲ್ಲೇ ಜಾಸ್ತಿ ಫೋನ್ ಗಳಿಗೆ ಅದರ ಅಪ್ಡೇಟ್ಸ್ ಗಳು ಸಿಗೋದಿಲ್ಲ. ಆದ್ರೆ ಈ ಸಾರಿ ಸ್ಟಾರ್ಟಿಂಗ್ ನಲ್ಲೇ ಬಹುತೇಕ ಎಲ್ಲ ಮೇಜರ್ ಬ್ರಾಂಡ್ಸ್ ಗಳಿಗೆ ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ. ಸೊ ಉದಾಹರಣೆಗೆ ಒನ್ ಪ್ಲಸ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು. ಗೂಗಲ್ ಅಂತೂ ಅವ್ರದೇ ಆಗಿರೋದ್ರಿಂದ ಅದಕ್ಕೆ ಮೊದಲು ಸಿಕ್ಕೇ ಸಿಗುತ್ತೆ. ಆದ್ರೆ ಈ ಬಾರಿ ಅದಲ್ಲದೆ ಏಸಸ್ ಆಗಿರ್ಬೋದು, ಶಾರ್ಪ್ ಆಗಿರ್ಬೋದು, ಓಪೋ, ರಿಯಲ್ಮಿಗೂ ಕೂಡ ಮೊದಲೇ ಸಿಗ್ತಾ ಇದೆ. ಸೊ ಖಂಡಿತ ಎಲ್ಲಾ ಫ್ಲಾಗ್ಶಿಪ್ ಫೋನ್ ಗಳಿಗೂ ಅಪ್ಡೇಟ್ ಸಿಗೋ ಸಾಧ್ಯತೆ ಇದೆ. ಸೊ ನಾನು ಆಗ್ಲೇ ಹೇಳಿದಾಗೆ ಇದಿನ್ನು ಬೀಟಾ ವರ್ಷನ್. ಸೊ ನಿಮ್ಗೆ ನಿಜವಾಗ್ಲೂ ಇದರ ಎಕ್ಸ್ಪೀರಿಯನ್ಸ್ ಈಗಲೇ ಬೇಕು ಅಂದ್ರೆ ಮಾತ್ರ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಅಫಿಷಿಯಲ್ ಆಗಿ ಬರೋವರೆಗೂ ವೇಟ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಒಳ್ಳೇದು. ಹಾಗೆ ಇನ್ನೊಂದು ವಿಷಯ ನೋಡೋದಾದ್ರೆ ಇದರಲ್ಲಿ ಒಳ್ಳೆ ಸ್ಮೂತ್ ರೆಸ್ಪಾನ್ಸ್ ಕೂಡ ಕಾಣಿಸ್ತಾ ಇದೆ. ಹಾಗೆ ಇದರಲ್ಲಿ ಸಣ್ಣ ಪುಟ್ಟ ಹೊಸ ಅನಿಮೇಷನ್ ಫೀಚರ್ಸ್ ಗಳನ್ನು ಕೂಡ ಆಡ್ ಮಾಡಿದ್ದಾರೆ. ಸೊ ಅದು ಕೂಡ ತುಂಬಾ ಮಾಡರ್ನ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇನ್ನು ಗೂಗಲ್ ಹೇಳೋ ಪ್ರಕಾರ ಇದನ್ನು ಮೆಟೀರಿಯಲ್ ಯು ಡಿಸೈನ್ ಅಂತ ಹೇಳ್ತಾರೆ. ಸೊ ಇದು ಒಂದು ಮೆಟೀರಿಯಲ್ ಡಿಸೈನ್ ಬೇಸ್ಡ್ ಆಗಿರುತ್ತೆ. ಇನ್ನು ಸೆಟ್ಟಿಂಗ್ಸ್ ನಲ್ಲೂ ಕೂಡ ಸಾಕಷ್ಟು ಚೇಂಜಸ್ ಗಳನ್ನ ಕಾಣಬಹುದು. ಸೆಟ್ಟಿಂಗ್ಸ್ ಮೆನು ಆಗಿರ್ಬೋದು, ಐಕಾನ್ಸ್ ಆಗಿರ್ಬೋದು, ಕಲರ್ಫುಲ್ ಆಗಿ ಮಾಡರ್ನ್ ಆಗಿ ಇದೆ. ಇನ್ನು ವಿಜೆಟ್ಸ್ ಗಳಲ್ಲೂ ಕೂಡ ಸಾಕಷ್ಟು ಆಪ್ಷನ್ಸ್ ಇದೆ, ಡಿಸೈನ್ಸ್ ಇದೆ. ಸೊ ಇದರಲ್ಲಿ ನಿಮಗೆ ಹೇಗ್ ಬೇಕೋ ಹಾಗೆ ಸಾಕಷ್ಟು ಕಸ್ಟಮೈಸ್ ಆಪ್ಷನ್ಸ್ ಇದೆ. ಹಾಗೆ ಪ್ರೈವೇಸಿ ನಲ್ಲೂ ಒಂದು ಹೊಸ ಬದಲಾವಣೆ ಮಾಡಿದ್ದಾರೆ. ಸೊ ಪ್ರೈವೇಸಿ ಸಂಬಂಧಪಟ್ಟ ಹಾಗೆ ಆಪ್ಸ್ ಪ್ರೈವೇಸಿ ಆಗಿರ್ಬೋದು, ಫೋನ್ ಪ್ರೈವೇಸಿ ಆಗಿರ್ಬೋದು, ಎಲ್ಲ ಒಂದೇ ಕಡೆ ಚೇಂಜ್ ಮಾಡ್ಕೋಬಹುದು. ಅಲ್ಲಿ ಇಲ್ಲಿ ಸಪರೇಟ್ ಆಗಿ ಹೋಗಿ ಆಪ್ ಗಳಿಗೆ ಹೋಗಿ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಎಲ್ಲಾ ಪ್ರೈವೇಸಿ ಆಪ್ಷನ್ ಗಳು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಾ ಇದೆ. ಹಾಗೆ ಪ್ರೈವೇಸಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಫೀಚರ್ ಆಡ್ ಮಾಡಿದ್ದಾರೆ. ನಿಮ್ಮ ಫೋನ್ ಲಾಕ್ ಆಗಿದ್ರು ಕೂಡ ನೋಟಿಫಿಕೇಶನ್ಸ್ ನಲ್ಲಿ ನಿಮ್ಮ ಕ್ಯಾಮೆರಾ ಆಗಿರ್ಬೋದು, ಮೈಕ್ರೋಫೋನ್ ಆಗಿರ್ಬೋದು ಆನ್ ಆಗಿದ್ರೆ ಅದು ನಿಮ್ಗೆ ಕಾಣಿಸುತ್ತೆ. ಸೊ ಅದರಿಂದ ಯಾವ್ದಾದ್ರು ಆಪ್ ಗಳು ಬ್ಯಾಕ್ ಗ್ರೌಂಡ್ ನಲ್ಲಿ ಕ್ಯಾಮೆರಾ ಅಥವಾ ಮೈಕ್ರೋಫೋನ್ ಏನಾದ್ರು ಆನ್ ಆಗಿದ್ರೆ ನಿಮ್ಗೆ ಅದು ಗೊತ್ತಾಗತ್ತೆ. ಸೊ ಇದು ಒಂದು ಒಳ್ಳೆ ಸೇಫ್ಟಿ ಫೀಚರ್ ಅಂತಾನೆ ಹೇಳ್ಬೋದು. ಹಾಗೆ ನಾನು ಹೇಳಿದಾಗೆ ಇದನ್ನು ಡೆವಲಪ್ಮೆಂಟ್ ಸ್ಟೇಜ್ ನಲ್ಲಿ ಇದೆ. ಇದು ಬೀಟಾ 1 ವರ್ಷನ್ ನಲ್ಲಿ ಇದೆ. ಇನ್ನು 2-3 ವರ್ಷನ್ ಗಳು ಬರೋದ್ರಲ್ಲಿದೆ. ಅದಾದ್ಮೇಲೆನೆ ಅಫಿಷಿಯಲ್ ಆಗಿ ಲಾಂಚ್ ಮಾಡೋದು. ಸೊ ಅಷ್ಟೊತ್ತಿಗೆ ಇನ್ನು ಹಲವಾರು ಫೀಚರ್ಸ್ ಗಳು ಬರೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಇದರಲ್ಲಿ ಸದ್ಯಕ್ಕೆ ಕಾಣಿಸದೇ ಇರುವಂತ ಫೀಚರ್ ಅಂತಂದ್ರೆ ಗೇಮ್ ಮೋಡ್ ಸ್ನೇಹಿತರೆ. ಸೊ ಹಳೆ ವರ್ಷನ್ ಗಳಲ್ಲಿ ಗೇಮ್ ಮೋಡ್ ಅಂತ ಸಪರೇಟ್ ಆಗಿ ಆಪ್ಷನ್ ಇರ್ತಿತ್ತು. ಆದ್ರೆ ಸದ್ಯಕ್ಕೆ ಈ ವರ್ಷನ್ ನಲ್ಲಿ ಕಾಣಿಸ್ತಿಲ್ಲ. ಬಹುಶಃ ಮುಂದಿನ ಅಪ್ಡೇಟ್ ಗಳಲ್ಲಿ ಅದು ಕೂಡ ಬರ್ಬೋದು. ಸೊ ಸ್ನೇಹಿತರೆ, ನಿಮ್ಗೆ ಈ ಹೊಸ ಆಂಡ್ರಾಯ್ಡ್ 12 ಫೀಚರ್ಸ್ ಗಳು ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಮ ಫೋನ್ ಗಳೇನಾದ್ರೂ ಹಳೇದಾಗಿದ್ರೆ ಅದಕ್ಕೆ ಹೊಸ ಅಪ್ಡೇಟ್ ಗಳು ಬರೋದು ನಿಂತಿರ್ತವೆ. ನೀವು ಯಾವುದೇ ಫೋನ್ ತಗೊಂಡ್ರು ಕೂಡ ಜಾಸ್ತಿ ಅಂದ್ರೆ 2-3 ಅಪ್ಡೇಟ್ ಗಳು ಸಿಗೋ ಸಾಧ್ಯತೆ ಇರುತ್ತೆ. ಆದ್ರೆ ಅದಾದ್ಮೇಲೆ ಹೊಸ ಅಪ್ಡೇಟ್ ಗಳು ಬರೋದಿಲ್ಲ. ಸೊ ನಾವು 2-3 ವರ್ಷಗಳ ನಂತರ ಹೊಸ ಫೋನ್ ತಗೊಳ್ಳೋದಿಕ್ಕೆ ಮಾಡಿರುವಂತ ಟ್ರಿಕ್ ಇದು. ಆದ್ರೆ ನೀವು ಕೂಡ ನಿಮ್ಮ ಫೋನ್ಗೆ ಹೊಸ ಥೀಮ್ಸ್ ಹಾಕಿ ಅಥವಾ ಹೊಸ ಲುಕ್ ಕೊಟ್ಟು ನೋಡ್ಬೇಕು ಅಂತ ಅನ್ಕೊಂಡ್ರೆ ಲಾಂಚರ್ ಗಳ ಸಹಾಯದಿಂದ ಅದನ್ನ ಚೇಂಜ್
ಮಾಡ್ಕೋಬಹುದು. ಇದರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಒಂದು ವಿಡಿಯೋ ಮಾಡಿದೀನಿ, ಮೇಲ್ ಕಾಣ್ತಿರೋ ಐ ಬಟನ್ ನ ಕ್ಲಿಕ್ ಮಾಡಿ ನೀವು ನೋಡಬಹುದು. ಇನ್ನು ಈ ಆಂಡ್ರಾಯ್ಡ್ 12 ವರ್ಷನ್ ಬಂದು ನನಗಂತೂ ಹಳೆ ವರ್ಷನ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಖಂಡಿತ ಇದು ಒಂದು ಬೆಸ್ಟ್ OS ಅಂತಾನೆ ಕಾಣಿಸ್ತಾ ಇದೆ. ಸೊ ಖಂಡಿತ ಇದೊಂದು ಸಕ್ಸಸ್ ಕಾಣುತ್ತೆ ಅಂತ ಅನ್ಕೋತೀನಿ. ಸೊ ಸ್ನೇಹಿತರೆ, ಇದಿಷ್ಟ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಒಳ್ಳೆ ದಿನ ನೋಡಿ, ಒಳ್ಳೆ ದಿನ ಕೇಳಿ, ಒಳ್ಳೆ ದಿನ ಹಂಚಿ ಅಂತ ಹೇಳ್ತಾ ನಮಸ್ಕಾರ, ಟಾಟಾ.